ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮಗೇನು 8th ಸ್ಟ್ಯಾಂಡರ್ಡಿಗೆ ಮೌಲ್ಯಾಂಕನ ಪರೀಕ್ಷೆ 13ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಕಲಿಕಾ ಚೇತರಿಕೆಯಿಂದ ಯಾವ್ಯಾವ ಪಾರ್ಟಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಂದ್ಬಿಟ್ಟು ಇಲ್ಲಿ ಒಂದು ಲೀಸ್ಟ್ ಇದೆ. ಸೊ ಟೋಟಲ್ ನಮಗೆ 8 ಲರ್ನಿಂಗ್ ಔಟ್ಕಮ್ಸ್ ಇದೆ. ಸೊ 8 ಲರ್ನಿಂಗ್ ಔಟ್ಕಮ್ಸ್ ಆ್ಯಂಡ್ 25 ಲರ್ನಿಂಗ್ ಶೀಟ್ಸ್ ಇದೆ. ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಫಸ್ಟ್ ಲರ್ನಿಂಗ್ ಔಟ್ಕಮ್ಸ್, ದಟ್ ಈಸ್ ರ್ಯಾಷನಲ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆಕೆಂಡ್ ಲರ್ನಿಂಗ್ ಔಟ್ಕಮ್, ದಟ್ ಈಸ್ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್, ದಟ್ ಈಸ್ ಲರ್ನಿಂಗ್ ಶೀಟ್ಸ್ 24, 25, 26 ಆ್ಯಂಡ್ 27. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಲರ್ನಿಂಗ್ ಶೀಟ್ 24 ಇಂದ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಸೊ ಇಲ್ಲಿ ಕ್ಯೂಬ್ಸ್ ಅಂತ ಹೇಳಿದ್ರೆ ನಾವು 1 to the power of 3. ಸೊ ನಾವೇನು ಎಕ್ಸ್ಪೋನೆಂಟ್ ಪ್ಲೇಸಲ್ಲಿ 3 ಅಂತ ಹೇಳಿ ಬರಿತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಕ್ಯೂಬ್ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಸೊ ಇಲ್ಲಿ ನಮಗೆ ಬೇಸಲ್ಲಿ ಏನಿರುತ್ತಲ್ಲ ನಂಬರ್, ಅದನ್ನು ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ 1 ಕ್ಯೂಬ್ ಅಂತ ಹೇಳಿದ್ರೆ ವಿ ರೈಟ್ ಇಟ್ ಆ್ಯಸ್ 1 into 1 into 1. ಸೊ ಇಲ್ಲಿ ದಿಸ್ ಈಸ್ ಅ ಕ್ಯೂಬು. ಸೊ ಇಲ್ಲಿ ಎಷ್ಟು ಕ್ಯೂಬ್ ಇದೆ? 1 ಕ್ಯೂಬ್ ಇದೆ. ಸೊ ಅಲ್ಲಿ 1 into 1 into 1 is 1. ಸೊ ಇಲ್ಲಿ ನಮಗೆ 2 ಕ್ಯೂಬ್ಸ್ ಇದೆ. ಸೊ ದಟ್ ಈಸ್ 2 into 2 into 2, ದಟ್ ಈಸ್ 8. ದೆನ್ 3 ಕ್ಯೂಬ್ ಅಂತ ಹೇಳಿದರೆ 3 into 3 into 3, 27. ಸೊ ನೆಕ್ಸ್ಟ್ ಏನಿದೆ, ಇನ್ ಎ ಗಿವನ್ ಫಿಗರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಕ್ಯೂಬ್ ನಂಬರ್ಸ್. ಸೊ ಇಲ್ಲಿ ಸೂಟೇಬಲ್ ಕ್ಯೂಬ್ ನಂಬರ್ಸ್ ಅಂದರೆ ಇವಾಗ ಕ್ಯೂಬ್ಸು 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್. ಸೊ ಇವಾಗ 1 ಕ್ಯೂಬ್ ಅಂತ ಹೇಳಿದ್ರೆ ಎಷ್ಟು? 1. 2 ಕ್ಯೂಬ್ ಅಂತ ಹೇಳಿದ್ರೆ 8. 3 ಕ್ಯೂಬ್ ಅಂತ ಹೇಳಿದರೆ 27. 4 ಕ್ಯೂಬ್ ಅಂತ ಹೇಳಿದರೆ 64. 5 ಕ್ಯೂಬ್ ಅಂತ ಹೇಳಿದ್ರೆ 125. 6 ಕ್ಯೂಬ್ ಅಂತ ಹೇಳಿದರೆ 216. ದೆನ್ 7 ಕ್ಯೂಬ್ ಅಂತ ಹೇಳಿದರೆ 343. ದೆನ್ 8 ಕ್ಯೂಬ್ ಅಂತ ಹೇಳಿದರೆ 512. ಸೊ ಇಲ್ಲಿ 8 ಕ್ಯೂಬ್ ಅಂತ ಹೇಳಿದ್ರೆ ಏನು ಮಾಡಬೇಕು? 8 into 8 into 8 ಮಲ್ಟಿಪ್ಲಿಕೇಶನ್ ಮಾಡಬೇಕಷ್ಟೇ. ದೆನ್ 9 ಕ್ಯೂಬ್ ಅಂತ ಹೇಳಿದರೆ 729. 10 ಕ್ಯೂಬ್ ಅಂತ ಹೇಳಿದರೆ 1000. ದೆನ್ 11 ಕ್ಯೂಬ್ ಅಂತ ಹೇಳಿದರೆ 1331. 12 ಕ್ಯೂಬ್ ಅಂತ ಹೇಳಿದರೆ 1728. ಸೊ ಇಲ್ಲಿ ನೀವು 1 to 20ವರೆಗೂ ಕ್ಯೂಬ್ಸ್ ವ್ಯಾಲ್ಯೂ ನೆನ್ಪಿಡ್ಕೊಂಡ್ರಿ ಅಂತ ಹೇಳಿದ್ರೆ ಇದು ಈಸಿ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನಿದೆ, ಸೊ ದೇ ಹ್ಯಾವ್ ಗಿವನ್ ದ ಡೆಫಿನೇಷನ್. ಕ್ಯೂಬ್ ನಂಬರ್ ಅಂದ್ರೇನು? ದ ಪ್ರಾಡಕ್ಟ್ ಆಫ್ 3 ಈಕ್ವಲ್ ಪಾಸಿಟಿವ್ ಇಂಟೀಜರ್ಸ್ ಈಸ್ ಎ ಕ್ಯೂಬ್ ನಂಬರ್ಸ್. ಅಂದರೆ 3 ಈಕ್ವಲ್ ಪಾಸಿಟಿವ್ ಇಂಟೀಜರ್. ಇವಾಗ ಫಾರ್ ಎಕ್ಸಾಂಪಲ್ 2 ತೊಗೊಂಡ್ವಿ ಅಂತ ಹೇಳಿದ್ರೆ ನಮಗೆ 2ನೇ 3 ಟೈಮ್ಸ್ ತೊಗೋಬೇಕು, ದಟ್ ಈಸ್ 2 into 2 into 2. ಸೊ ಅದೇ ನಾವು ಇವಾಗ 2 into 3 into 2 ಮಾಡಿದ್ವಿ ಅಂತ ಹೇಳಿದ್ರೆ ದಿಸ್ ಈಸ್ ನಾಟ್ ಎ ಕ್ಯೂಬ್. ಇಲ್ಲಿ ನಮಗೆ ಸೇಮ್ ನಂಬರು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಅದು ಕ್ಯೂಬ್ ನಂಬರ್ ಆಗುತ್ತೆ. ಸೊ ಇವಾಗ ಕಂಪ್ಲೀಟ್ ದ ಟೇಬಲ್ ಆ್ಯಸ್ ಪರ್ ದ ಇಲಿಸ್ಟ್ರೇಷನ್. ಸೊ ಇವಾಗ ದೇ ಹ್ಯಾವ್ ಗಿವನ್ ನಂಬರ್ಸ್ 1 to 20 ಇದೆ. ಇವಾಗ ಫಸ್ಟ್ ಏನಿದೆ, 1 into 1 into 1 ಈಸ್ ಈಕ್ವಲ್ಸ್ ಟು 1 ಕ್ಯೂಬ್ ಅಂತ ಹೇಳಿ ಬರಿತೀವಿ, ಅದ್ರ ವ್ಯಾಲ್ಯೂ ಇಸ್ ಟು 1. ಸಿಮಿಲರ್ಲಿ ನಂಬರ್ ಏನಿದೆ 2, ಸೊ 2 ಕ್ಯಾನ್ ಬಿ ರಿಟನ್ ಆಸ್ 2 into 2 into 2 ಈಸ್ ಈಕ್ವಲ್ಸ್ ಟು 2 ಕ್ಯೂಬ್ ಈಸ್ ಈಕ್ವಲ್ಸ್ ಟು 8. ಅದೇ ರೀತಿ ಇವಾಗ 3 ಅಂತ ಹೇಳಿದ್ರೆ ಇದನ್ನು ಹೇಗೆ ಬರಿತೀವಿ? 3 into 3 into 3 ವಿಚ್ ಈಸ್ ಈಕ್ವಲ್ಸ್ ಟು 3 ಕ್ಯೂಬ್, ದಟ್ ಈಸ್ 27. ಸೊ 4ನ ಹೇಗೆ ಬರಿತೀವಿ? 4 into 4 into 4 ವಿಚ್ ಈಸ್ ಈಕ್ವಲ್ಸ್ ಟು 4 ಕ್ಯೂಬ್ ಈಸ್ ಈಕ್ವಲ್ಸ್ ಟು 64. ದೆನ್ 5 ಅಂತ ಹೇಳಿದ್ರೆ ಕ್ಯೂಬ್ ಹೇಗೆ ಬರಿತೀವಿ? 5 into 5 into 5 ವಿಚ್ ಈಸ್ ಈಕ್ವಲ್ಸ್ ಟು 5 ಕ್ಯೂಬ್ ಈಸ್ ಈಕ್ವಲ್ಸ್ ಟು 125. ನೆಕ್ಸ್ಟು 6 ಅಂತ ಹೇಳಿದ್ರೆ 6 into 6 into 6 ವಿಚ್ ಈಸ್ ಈಕ್ವಲ್ಸ್ ಟು 6 ಕ್ಯೂಬ್. ಸೊ 6 ಕ್ಯೂಬ್ ವ್ಯಾಲ್ಯೂ ಎಷ್ಟು? 216. ದೆನ್ 7 ಹೇಗೆ ಬರಿತೀವಿ? 7 into 7 into 7 ವಿಚ್ ಈಸ್ ಈಕ್ವಲ್ಸ್ ಟು 7 ಕ್ಯೂಬ್. ಸೊ 7 ಕ್ಯೂಬ್ ವ್ಯಾಲ್ಯೂ ಈಸ್ 343. ದೆನ್ 8 ಅಂತ ಹೇಳಿದರೆ 8 into 8 into 8. ಸೊ ಕ್ಯೂಬ್ ಹೇಗೆ ಬರಿತೀವಿ? 8 ಕ್ಯೂಬ್. ಸೊ 8 ಕ್ಯೂಬ್ ವ್ಯಾಲ್ಯೂ ಈಸ್ 512. ದೆನ್ 9 ಅಂತ ಹೇಳಿದರೆ 9 into 9 into 9 ವಿಚ್ ಈಸ್ ಈಕ್ವಲ್ಸ್ ಟು 9 ಕ್ಯೂಬ್, ದಟ್ ಈಸ್ 729. ದೆನ್ 10 ಅಂತ ಹೇಳಿದರೆ 10 into 10 into 10 ವಿಚ್ ಈಸ್ ಈಕ್ವಲ್ಸ್ ಟು 10 ಕ್ಯೂಬ್, ದಟ್ ಈಸ್ 1000. ಸೊ 10 ಕ್ಯೂಬ್ ಈಸ್ 1000. ಇದೇ ರೀತಿ ಇವಾಗ 11. ಸೊ ನಾನು ಕಾಲಮ್ ಇಲ್ಲಿಂದನೇ ತೊಗೊಳ್ತೀನಿ ಬಿಕಾಸ್ ಇಲ್ಲಿ ನಮಗೆ ಸ್ಪೇಸ್ ಆಗಲ್ಲ. ಸೊ ದಟ್ ಈಸ್ 11 into 11 into 11 ವಿಚ್ ಈಸ್ ಈಕ್ವಲ್ಸ್ ಟು 11 ಕ್ಯೂಬ್, ದಟ್ ಈಸ್ 1331. ದೆನ್ 12 ಅಂತ ಹೇಳಿದರೆ 12 into 12 into 12 ಈಸ್ ಈಕ್ವಲ್ಸ್ ಟು 12 ಕ್ಯೂಬ್. ಸೊ 12 ಕ್ಯೂಬ್ ವ್ಯಾಲ್ಯೂ ಈಸ್ 1728. ದೆನ್ 13, ಸೊ ದಟ್ ಈಸ್ 13 into 13 into 13 ಈಸ್ ಈಕ್ವಲ್ಸ್ ಟು 13 ಕ್ಯೂಬ್. ಸೊ 13 ಕ್ಯೂಬ್ ವ್ಯಾಲ್ಯೂ ಈಸ್
2197. Then 14 ಅಂದರೆ 14 into 14 is equals to 14 cube, which is equals to 2744. Then 15 ಅಂತ ಹೇಳಿದ್ರೆ 15 into 15 which is equals to 15 cube. So 15 cube value is 3375. ಇದೇ ರೀತಿ 16 17 ಇದನ್ನು ಹಾಗೆ ಬರೆದ್ರೆ ನಾನು ಡೈರೆಕ್ಟ್ 16 ಕ್ಯೂಬ್ ಅಂತ ತೊಗೊಳ್ತೀನಿ. ಸೊ 16 ಕ್ಯೂಬ್ is equals to 4096. ದೆನ್ 17 ಅಂತ ಹೇಳಿದರೆ 17 ಕ್ಯೂಬ್ is equals to 4913. ದೆನ್ 18 ಕ್ಯೂಬ್ ಅಂತ ಹೇಳಿದ್ರೆ 5893. ದೆನ್ 19 ಕ್ಯೂಬ್ ಅಂತ ಹೇಳಿದರೆ 6859. ದೆನ್ 20 ಕ್ಯೂಬ್ ವ್ಯಾಲ್ಯೂ is 20 ಕ್ಯೂಬ್ is equals to 8000. ಸೊ ಇಲ್ಲಿ ಸೈಡಿಗೆ ಒಂದು ಕೊಟ್ಟಿದ್ದಾರೆ, ಥಿಂಕ್ ಐ ಆಮ್ ಆ್ಯನ್ ಈವನ್ ಆರ್ ಆಡ್ ನಂಬರ್, ಮೈ ಕ್ಯೂಬ್ ಈಸ್. ಸೊ ಈವನ್ ನಂಬರಿಗೆ ಕ್ಯೂಬ್ಸ್ ಏನಾಗುತ್ತೆ ನೋಡಿರಿ. ಈವನ್ ಅಂತ ಹೇಳಿದ್ರೆ 2 4 6 8 10 12 14 16 18 20. ದೀಸ್ ಆರ್ ಆಲ್ ದಿ ಈವನ್ ನಂಬರ್. ಸೊ ಈವನ್ ನಂಬರ್ನ ಕ್ಯೂಬ್ ಏನಾಗಿದೆ 8 ಇದೆ, ಇಟ್ ಈಸ್ ಆಲ್ಸೋ ಈವನ್. ದೆನ್ 4ದು ಕೂಡ ನಮಗೆ ಈವನ್ ನಂಬರ್, 6ದು ಕೂಡ ಈವನ್ ನಂಬರ್. ಸೊ ಇಲ್ಲಿ ನೀವು ಯಾವುದೇ ನಂಬರ್ ಚೆಕ್ ಮಾಡ್ಕೊಳ್ರಿ, ಈವನ್ ನಂಬರ್ ಇತ್ತು ಅಂದರೆ ಅದರ ಕ್ಯೂಬ್ ಕೂಡ ಏನಾಗುತ್ತೆ ನಮಗೆ, ಕ್ಯೂಬ್ ಈಸ್ ಆಲ್ಸೋ ಈವನ್ ಆಗುತ್ತೆ. ಅದೇ ನಮಗೆ ಆಡ್ ಇತ್ತು ಅಂತ ಹೇಳಿದರೆ, ಆಡ್ ಇದ್ರೂ ಕೂಡ ನಮಗೆ ಅದರ ಕ್ಯೂಬ್ ಏನಾಗುತ್ತೆ ನಮಗೆ ಆಡೇ ಆಗುತ್ತೆ. ಕರೆಕ್ಷನ್, ದಟ್ ಈಸ್ 18 ಕ್ಯೂಬ್ ವ್ಯಾಲ್ಯೂ ಎಷ್ಟು ನಮಗೆ 5892 ಆಗುತ್ತೆ. ಸೊ ದಿಸ್ ಈಸ್ 92. ಸೊ ಈವನ್ ನಂಬರ್ನ ಕ್ಯೂಬ್ ಕೂಡ ಏನಾಗುತ್ತೆ ಈವನ್, ಆಡ್ ನಂಬರ್ನ ಕ್ಯೂಬ್ ಕೂಡ ಏನಾಗುತ್ತೆ ಆಡ್ ಆಗುತ್ತೆ. ನೆಕ್ಸ್ಟ್ ಲರ್ನಿಂಗ್ ಶೀಟ್ 25. ಸೊ ಏನಿದೆ, ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ ಅಡಿಷನ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಸೊ ಇಲ್ಲಿ ಕಾನ್ಸಿಕ್ಯೂಟಿವ್ ಅಂತ ಹೇಳಿದರೆ ಅಕ್ಕಪಕ್ಕ ಇರೋ ನಂಬರ್. ಸೊ ಆಡ್ ನಂಬರ್ಸ್ ಅಂತ ಹೇಳಿದರೆ ಇವಾಗ ಏನು ಆಡ್ ನಂಬರ್ಸ್ ನಮಗೆ 1 3 5 7 9 11 ಆ್ಯಂಡ್ ಸೊ ಆನ್. ಸೊ ಏನು 2 ಇಂದ ಡಿವೈಡ್ ಆಗೋದೇ ಇರೋ ನಂಬರ್ಸ್ನ ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಆಡ್ ನಂಬರ್ಸ್ನ ನಾವು ಕಾನ್ಸಿಕ್ಯೂಟಿವ್, ಇವಾಗ 1ಗೆ ಕಾನ್ಸಿಕ್ಯೂಟಿವ್ ಯಾವ್ದಾಗುತ್ತೆ 3, 3ಗೆ ಕಾನ್ಸಿಕ್ಯೂಟಿವ್ 5, 5ಗೆ ಕಾನ್ಸಿಕ್ಯೂಟಿವ್ 7, 7ಗೆ 9, ಈ ರೀತಿ ಅಕ್ಕಪಕ್ಕ ಇರೋ ನಂಬರ್ಸಿಗೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇವಾಗ 1 ಅಂತ ಹೇಳಿದ್ರೆ 1 is equals to 1 ಕ್ಯೂಬ್. ದೆನ್ 3 + 5 ಎಷ್ಟಾಗುತ್ತೆ 8, ವಿಚ್ ಈಸ್ ಕ್ಯೂಬ್ ಆಫ್ 2 ಕ್ಯೂಬ್. ದೆನ್ 7 + 9 + 11 ಈ ಮೂರನ್ನು ಆ್ಯಡ್ ಮಾಡಿದ್ರೆ ಎಷ್ಟು 27, ವಿಚ್ ಇಸ್ ದ ಕ್ಯೂಬ್ ಆಫ್ 3 ಕ್ಯೂಬ್. ನೆಕ್ಸ್ಟ್ 13 + 15 + 17 + 19. ಸೊ ಇಲ್ಲಿ 1 2 3 4 ಇದೆ. ಸೊ 4 ಕ್ಯೂಬ್ ವ್ಯಾಲ್ಯೂ ಎಷ್ಟು 64. ಸೊ ಇಲ್ಲಿ 1 ಇದೆ ಜಸ್ಟ್ ನಂಬರು, ಸೊ ದಟ್ ಈಸ್ 1. ಸೊ 1 ಕ್ಯೂಬ್ ವ್ಯಾಲ್ಯೂ. ಇಲ್ಲಿ 3 + 5 2 ಇದೆ, ಸೊ 8 ಆಗುತ್ತೆ. ಸೊ 2 ಕ್ಯೂಬ್ ವ್ಯಾಲ್ಯೂ ಎಷ್ಟು 8. ಈ ರೀತಿ ನಮಗೆ ಪ್ಯಾಟ್ರನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಡೂ ಯು ಥಿಂಕ್ ದಟ್ ದ ಸೇಮ್ ಪ್ಯಾಟ್ರನ್ ಎಕ್ಸಿಸ್ಟ್ ಫಾರ್ ದ ಸಮ್ ಆಫ್ ಎನಿ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಮತ್ತೆ ಬೇರೆ ಯಾವುದಾದ್ರಕ್ಕಾದರೂ ಆಗುತ್ತಾ ಅಂಥೇಳಿ ಚೆಕ್ ಮಾಡಬೇಕು. ಸೊ ಇದು ನಮಗೇನು ಎಕ್ಸಾಮ್ ಪರ್ಪಸ್ ಇಲ್ಲ, ಇಲ್ಲಿ ಜಸ್ಟ್ ಎಕ್ಸಾಮ್ ಪರ್ಪಸ್ ಏನು ಕೇಳ್ತಾರೆ ಅದನ್ನಷ್ಟೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಿದೆ, ಚೆಕ್ ವೆದರ್ ದ ನಂಬರ್ಸ್ ಗಿವನ್ ಆರ್ ಕಂಪ್ಲೀಟ್ ಕ್ಯೂಬ್. ಸೊ ಕಂಪ್ಲೀಟ್ ಕ್ಯೂಬ್ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ಕೇಳ್ತಾರೆ. ಸೊ ಪರ್ಫೆಕ್ಟ್ ಕ್ಯೂಬ್ ಆರ್ ಕಂಪ್ಲೀಟ್ ಕ್ಯೂಬ್ ಅಂತ ಹೇಳಿ ಚೆಕ್ ಮಾಡಬೇಕಂದ್ರೆ ಫಸ್ಟ್ ಎಕ್ಸಾಂಪಲ್ ನೋಡಿರಿ, 243. ಸೊ ಇದು ಪರ್ಫೆಕ್ಟ್ ಕ್ಯೂಬಾ ಅಂತ ಹೇಳಿ ನಾವು ಚೆಕ್ ಮಾಡೋದಾದ್ರೆ, ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ರೆ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗಬೇಕು. ದಟ್ ಈಸ್ ಫ್ರಮ್ 2 3 5 7 11 13 ಪ್ರೈಮ್ ನಂಬರ್ಸ್ ಏನಿದೆ ನಮಗೆ ಆ ನಂಬರ್ಸಿಂದ ಕೊಟ್ಟಿರೋ ನಂಬರ್ಸ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇವಾಗ 243. ಸೊ ಇಲ್ಲಿ ಲಾಸ್ಟಿಗೆ 3 ಇದೆ, ಆಡ್ ನಂಬರ್. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2. ಅದಕ್ಕೆ ನೆಕ್ಸ್ಟ್ ಯಾವುದಿದೆ ನಮಗೆ ಪ್ರೈಮ್ ನಂಬರ್ 3 ಇದೆ, 3 ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡೋಣ. 2 + 4 6, 6 + 3 9. ಸೊ ಇಲ್ಲಿ 3 ಇಂದ ಡಿವೈಡ್ ಆಗುತ್ತೆ. ಸೊ ದಟ್ ಈಸ್ 3 8 24, 3 1 3. ಸಿಮಿಲರ್ಲಿ 81 ಕೂಡ ನಮಗೆ 3 ಇಂದ ಡಿವೈಡ್ ಆಗುತ್ತೆ. ದಟ್ ಈಸ್ 3 2 6, 2 ಉಳಿಯುತ್ತೆ 21 ಆಗುತ್ತೆ. 3 7 27. ನೆಕ್ಸ್ಟ್ 3 9 27, 3 3 9, 3 1 3. ಸೊ ಇವಾಗ 243ನ ನಾವು ಹೇಗೆ ಬರಿತೀವಿ, 3 × 3 × 3 × 3 × 3. ಸೊ ಟೋಟಲ್ ಎಷ್ಟು 5 3 ಇದೆ. 3 × 3 × 3 × 3 × 3. ಇನ್ ದ ಅಬೌವ್ ಫ್ಯಾಕ್ಟರೈಸೇಷನ್ ಆಫ್ಟರ್ ಟ್ರಿಪಲೆಟ್ ಗ್ರೂಪ್ ಆಫ್ 3 × 3 is not having triplet group, therefore 243 is not perfect. ಅಂದರೆ ಇವಾಗ ಟ್ರಿಪ್ಲೆಟ್ ಅಂತ ಹೇಳಿದರೆ 3 ಸೇಮ್ ನಂಬರ್ ನಮಗೆ ಬಂದಿದ್ರು ಅಂದರೆ ಅದನ್ನು ಒಂದು ಗ್ರೂಪ್ ಮಾಡ್ತೀವಿ. ಇಲ್ಲಿ 3 × 3 ಇಲ್ಲಿ ನಮಗೆ ಡಬ್ಲೆಟ್ ಆಗುತ್ತೆ, ಟ್ರಿಪ್ಲೆಟ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಇನ್ನೂ ಒಂದು 3 ಬೇಕಾಗುತ್ತೆ. ಸೊ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ಇವಾಗ 101 ನಮಗೆ ಪರ್ಫೆಕ್ಟ್ ಕ್ಯೂಬ್ ಹೌದು ಅಲ್ವೋ ಅಂತೇಳಿ ಚೆಕ್ ಮಾಡಬೇಕು. ಸೊ 101 ಇಟ್ ಈಸ್ ಅ ಪ್ರೈಮ್ ನಂಬರ್, ರೈಟ್. ಸೊ 101 ಈಸ್ ಅ ಪ್ರೈಮ್
ನಂಬರ್. ಸೊ ಯಾವುದೇ ಪ್ರೈಮ್ ನಂಬರ್ ನಮಗೆ ಕ್ಯೂಬ್ ಆಗಲಿ ಸ್ಕ್ವೇರ್ ನಂಬರ್ ಆಗಲಿ ಆಗೋದಿಲ್ಲ, ಬಿಕಾಸ್ ನಮಗೆ ಪ್ರೈಮ್ ನಂಬರ್ ಅಂತ ಹೇಳಿದರೆ ಅದು ಯಾವ ಟೇಬಲಲ್ಲೂ ಬರೋದಿಲ್ಲ. ಸೊ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತೂ ಆಗಲ್ಲ, ನಮಗೆ ಪರ್ಫೆಕ್ಟ್ ಸ್ಕ್ವೇರು ಆಗೋದಿಲ್ಲ, ಯಾವುದೇ ಮಲ್ಟಿಪಲ್ ಕೂಡ ಆಗೋದಿಲ್ಲ. ಸೊ ಇಟ್ ಈಸ್ ಅ ಪ್ರೈಮ್ ನಂಬರ್, ದೇರ್ ಫೋರ್ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್, ನಾಟ್ ಪರ್ಫೆಕ್ಟ್ ಕ್ಯೂಬ್ ಅಂತೇಳಿ ಕರಿತೀವಿ. ನೀವು ಯಾವುದೇ ನಂಬರಿಂದ ಡಿವೈಡ್ ಮಾಡಿದ್ರೂ ಇದು ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 512. ಸೊ 512, ಸೊ ಇವಾಗ ಇದು 2 ಇಂದ ಡಿವೈಡ್ ಆಗುತ್ತೆ. ಸೊ 2 2s are 4, 1 ಉಳಿಯುತ್ತೆ, 11 ಆಗುತ್ತೆ. 2 5s are 10, 11ಅಲ್ಲಿ 10 ಹೋದರೆ ಇನ್ನೂ 1 ಉಳಿಯುತ್ತೆ, 12. 2 6s are 12, 256. ಅಗೇನ್ 2 ಇಂದ ಡಿವೈಡ್ ಮಾಡಿದ್ರೆ 2 1s are 2, 5 ಇದೆ. 2 2s are 4, 1 ಉಳಿಯುತ್ತೆ, 16 ಆಗುತ್ತೆ. 2 8s are 16. ಅಗೇನ್ ಇವಾಗ ಡಿವೈಡ್ ಮಾಡ್ತಾ ಹೋಗೋಣ. 2 ಇಂದನೇ ಆಗುತ್ತೆ. 2 6s are 12, 2 4s are 8, then 2 3s are 6, 2 2s are 4, again 2 1s are 2, 1 ಉಳಿಯುತ್ತೆ, 12 ಆಗುತ್ತೆ. 2 6s are 12, then 2 8s are 16, 2 4s are 2, then 2 2s are 4, 2 1s are 2. ಸೊ 512ನ ನಾವು ಈ ರೀತಿ ಡಿವೈಡ್ ಮಾಡ್ಕೊತೀವಿ. ಸೊ ಇವಾಗ 512 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 512 ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 2 1 2 3 4 5 6 7 8 9. ಸೊ 9 ಇದೆ. ಸೊ 9 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 1 2 3 4 5 6 7 8 9. ಸೊ 9 2s ಬಂದಿದೆ, ಅದನ್ನು ಬರ್ಕೊತೀವಿ. ಇವಾಗ ಇದನ್ನು ಟ್ರಿಪ್ಲೆಟ್ ಗ್ರೂಪ್ ಮಾಡ್ತಾ ಹೋಗೋಣ. ಈ 3 ಇಂದ 1 2, ಈ 3 ಇಂದ 1 2 ಆ್ಯಂಡ್ ಈ 3 ಇಂದ 1 2. ಸೊ ಇಲ್ಲಿ ನಮಗೆ ಎಕ್ಸಾಕ್ಟ್ ಟ್ರಿಪ್ಲೆಟ್ ಬಂದಿದೆ, ಯಾವುದೇ ನಂಬರ್ ಎಕ್ಸ್ಟ್ರಾ ಉಳಿದಿಲ್ಲ. ಸೊ ದಟ್ ದೇರ್ ಫೋರ್ 512 ಈಸ್ ಪರ್ಫೆಕ್ಟ್ ಕ್ಯೂಬ್, ಈಸ್ ಪರ್ಫೆಕ್ಟ್ ಕ್ಯೂಬ್. ಈ ರೀತಿ ನಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ನಂಬರ್ಸ್ ಉಳಿದಿಲ್ಲಂಗೆ ನಮಗೆ ಎಕ್ಸಾಕ್ಟ್ ಟ್ರಿಪ್ಲೆಟ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆ್ಯಸ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು 1000. ಸೊ 1000 ಆಬ್ವಿಯಸ್ಲಿ ನಮಗೆ ಯಾವುದರಿಂದ ಡಿವೈಡ್ ಆಗುತ್ತೆ? 10 ಇಂದ ಡಿವೈಡ್ ಆಗುತ್ತೆ. 10 ಕ್ಯೂಬ್ ವ್ಯಾಲ್ಯೂ ಈಸ್ 1000. ಆದರೂ ನಾವು ಇವಾಗ ಚೆಕ್ ಮಾಡೋಣ, 5 ಇಂದ ಚೆಕ್ ಮಾಡೋಣ. 5 2s are 10, 0 0. ದೆನ್ ಅಗೇನ್ 5 ಇಂದ ಹೋಗುತ್ತೆ. 5 4s are 20, 0. ದೆನ್ 5 8s are 40. ದೆನ್ 2 4s are 8, 2 2s are 4, 2 1s are 2. ಸೊ ಈ ರೀತಿ ಡಿವೈಡ್ ಆಯಿತು. ಇವಾಗ 1000 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1000 ಈಸ್ ಈಕ್ವಲ್ಸ್ ಟು, ಇಲ್ಲಿ 5 3 ಟೈಮ್ಸ್ ಬಂದಿದೆ, 1 2 3. ಸೊ 5 ಇಂಟು 5 ಇಂಟು 5, ದೆನ್ 2 ಕೂಡ ನಮಗೆ 3 ಟೈಮ್ಸ್ ಬಂದಿದೆ. ಸೊ 2 ಇಂಟು 2 ಇಂಟು 2. ಸೊ ಇಲ್ಲಿ ಟ್ರಿಪ್ಲೆಟ್ಸ್ ಬರೋದಾದರೆ 5ದು ಟ್ರಿಪ್ಲೆಟ್ ಎಷ್ಟಾಗುತ್ತೆ ಬರುತ್ತೆ? 1 2 3 ಬರುತ್ತೆ. ಇಂಟು 2ದು ಟ್ರಿಪ್ಲೆಟ್ ಬರುತ್ತೆ 1 2 3. ಸೊ 5 ಇಂಟು 2. ಸೊ ಇಟ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್, ಇಟ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್. ನೆಕ್ಸ್ಟ್ 3000. ಸೊ 3000 ನಮಗೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೋ ಇಲ್ವಾ ಅಂಥೇಳಿ ಚೆಕ್ ಮಾಡೋಣ. ಸೊ ಇವಾಗ 3000 ನಮಗೆ ಯಾವ ಒಂದು ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತೆ, ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಡಿವೈಡ್ ಆಗುತ್ತೆ. ಸೊ ಹಿಯರ್ ಐ ವಿಲ್ ಡಿವೈಡ್ ಇಟ್ ಫ್ರಮ್ 3. ಸೊ ಅವಾಗ ಈಸಿ ಆಗುತ್ತೆ. 3 1s are 3, 0 0 0. ಇವಾಗ 5 ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 5 2s are 10, 0 0. ಅಗೇನ್ 5 4s are 20, 0. ದೆನ್ 5 8s are 40. ದೆನ್ 2 4s are 8, ದೆನ್ 2 2s are 4, ನೆಕ್ಸ್ಟ್ 2 1s are 2. ಸೊ ಇಲ್ಲಿ 5 ಟ್ರಿಪ್ಲೆಟ್ಸ್ ಬರುತ್ತೆ, ದೆನ್ 2ದು ಟ್ರಿಪ್ಲೆಟ್ಸ್ ಬರುತ್ತೆ, ಬಟ್ 3 ನಮಗೆ ಎಕ್ಸ್ಟ್ರಾ ಉಳಿಯುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ದೇರ್ ಫೋರ್ 3000 ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬ್, ಇಟ್ ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ನಾವು ಟ್ರಿಪ್ಲೆಟ್ಸ್ನ ಫೈಂಡ್ ಔಟ್ ಮಾಡ್ಕೊಂಡು ಇಟ್ ಈಸ್ ಪರ್ಫೆಕ್ಟ್ ಕ್ಯೂಬ್ ಆರ್ ನಾಟ್ ಪರ್ಫೆಕ್ಟ್ ಕ್ಯೂಬ್ ಅಂತೇಳಿ ಬರಿತಾ ಹೋಗ್ತೀವಿ. ಸೊ ಇವಾಗ ನೆಕ್ಸ್ಟ್ ಲರ್ನಿಂಗ್ ಶೀಟ್ 26. ಸೊ ಇದು ಕೂಡ ನಮಗೇನು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸಿಂದು ಫಿಲಪ್ ಮಾಡೋದು. ಫಿಲ್ ದ ಟೇಬಲ್ ಬಿಲೋ. ಸೊ ಫಸ್ಟ್ ಇಂದೇ ಕ್ಯೂಬ್ ನಂಬರ್ಸ್ ಇಲ್ಲಿ 1 ಇದೆ, 1 ಇಂಟು 1. 8 ಇದೆ, ಸೊ 8 ಕ್ಯಾನ್ ಬಿ ರಿಟರ್ನ್ ಆಸ್ 2 ಇಂಟು 2. ಸೊ ನೆಕ್ಸ್ಟ್ ಯಾವುದಿದೆ? 27 ವಿಚ್ ಇಸ್ ನಥಿಂಗ್ ಬಟ್ 3 ಇಂಟು 3 ಇಂಟು 3. ದೆನ್ 64 ಅಂತ ಹೇಳಿದ್ರೆ 4 ಇಂಟು 4 ಇಂಟು 4. 4 ಕ್ಯೂಬ್ ವ್ಯಾಲ್ಯೂ ಇಸ್ 64. ದೆನ್ 125 ಅಂತ ಹೇಳಿದ್ರೆ ವಿಚ್ ಇಸ್ ಈಕ್ವಲ್ಸ್ ಟು 5 ಇಂಟು 5 ಇಂಟು 5. 260 ಅಂತ ಹೇಳಿದ್ರೆ 6 ಇಂಟು 6 ಇಂಟು 6. 343 7 ಇಂಟು 7 ಇಂಟು 7. 512 ಅಂತ ಹೇಳಿದ್ರೆ 8 ಇಂಟು 8 ಇಂಟು 8. 729 ಅಂತ ಹೇಳಿದ್ರೆ 9 ಇಂಟು 9 ಇಂಟು 9. ದೆನ್ 1000 ಅಂತ ಹೇಳಿದ್ರೆ 10 ಇಂಟು 10 ಇಂಟು 10.
ಸೊ ಈ ಕಡೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನಿದೆ ಕ್ಯೂಬ್ ರೂಟ್. ಸೊ ಕ್ಯೂಬ್ ರೂಟ್ ಅಂತ ಹೇಳಿದ್ರೆ ಈ ರೀತಿ ರೂಟ್ ಮೇಲೆ 3 ಬಂತು ಅಂದರೆ ದಟ್ ಈಸ್ ಕ್ಯೂಬ್ ರೂಟ್. ಕ್ಯೂಬ್ ರೂಟ್ 1 ವ್ಯಾಲ್ಯೂ ಇಸ್ 1, ಕ್ಯೂಬ್ ರೂಟ್ 8 ವ್ಯಾಲ್ಯೂ ಇಸ್ 2, ದೆನ್ ಕ್ಯೂಬ್ ರೂಟ್ 27 ವ್ಯಾಲ್ಯೂ ಇಸ್ 3, ನೆಕ್ಸ್ಟ್ ಕ್ಯೂಬ್ ರೂಟ್ 64 ವ್ಯಾಲ್ಯೂ ಇಸ್ 4, ಕ್ಯೂಬ್ ರೂಟ್ 125 ವ್ಯಾಲ್ಯೂ ಇಸ್ 5, ಕ್ಯೂಬ್ ರೂಟ್ 216 ವ್ಯಾಲ್ಯೂ ಇಸ್ 6, ಕ್ಯೂಬ್ ರೂಟ್ 343 is 7, cube root 512 is 8, next cube root of 729 is 9, cube root of 1000 is 10. ಸೊ ಇವಾಗ ಅಗೇನ್ ಇಲ್ಲಿ ಕ್ಯೂಬ್ ನಂಬರ್ಸ್ ಇದೆ, ದಟ್ ಈಸ್ ಇವಾಗ ಇಲ್ಲಿ ನೋಡಿ 11 12 13 ಈ ರೀತಿ ಇದೆ ಅಂದರೆ ಸೊ 10 ಆದಮೇಲೆ ಇಲ್ಲಿ 11 ಬರುತ್ತೆ. ಸೊ 11 ಕ್ಯೂಬ್ ಬರುತ್ತೆ. ಸೊ 11 ಕ್ಯೂಬ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂಸ್ ಟು 1331. ದೆನ್ ಇಲ್ಲಿ ಕ್ಯೂಬ್ ರೂಟಲ್ಲಿ ಏನು ಬರಿತೀವಿ 1331. ನೆಕ್ಸ್ಟು 12 ಕ್ಯೂಬು. ಸೊ 12 ಕ್ಯೂಬ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ 1728. ಸೊ ಕ್ಯೂಬ್ ರೂಟ್ ಆಫ್ 1728 ಈಸ್ 12. ನೆಕ್ಸ್ಟ್ 13 ಕ್ಯೂಬ್ ಈಸ್ ಈಕ್ವಲ್ಸ್ ಟು 2197. ಸೊ ಕ್ಯೂಬ್ ರೂಟ್ ಆಫ್ 2197 ಈಸ್ ಈಕ್ವಲ್ಸ್ ಟು 13. ದೆನ್ 14 ಕ್ಯೂಬ್ ಈಸ್ ಈಕ್ವಲ್ಸ್ ಟು 2744. ಸೊ ಕ್ಯೂಬ್ ರೂಟ್ ಆಫ್ 2744 ಈಸ್ ಈಕ್ವಲ್ಸ್ ಟು 14. ನೆಕ್ಸ್ಟ್ 15 cube, so which is equals to 3375. so cube root of 3375 is equals to 15. then 16 cube is equals to 4096. so cube root of 4096 is 16. then 17 cube is equals to 4913 is equals to, so cube root of 4913 is 17. then 18 cube is equals to 5892. so cube root of 5892 is equals to 18. then 19 cube barutte, so that is 19 cube is equals to 6859. so cube root of 6859 is equals to 19. then 20 cube is equals to 8000. so cube root of 8000 is equals to 20. Next, in 3 equal positive factors of cubic numbers, each factor is the cube root of that number. So ಇಲ್ಲಿ cube root 3, this is the symbol indicates cube root. Next, state whether the following statement are true or false. Cube of a odd number is even number. So it is false because ನಮಗೆ cube of an odd number is always ಆಡ್ ನಂಬರ್. ಸೊ ಇಲ್ಲಿ ಬೇಕಿದ್ರೆ ನೀವು ಎಕ್ಸಾಂಪಲ್ ನೋಡ್ಬೋದು. ಸೊ ಇಲ್ಲಿ ಆಡ್ ನಂಬರ್ಸ್ ಏನಿದೆ ನಮಗೆ 1 ಆಡ್ ನಂಬರ್, ಅದರದ್ದು ನಮಗೆ ಕ್ಯೂಬ್ ಏನು ಬಂದಿದೆ 127. ಆಡ್ ನಂಬರ್ ಕ್ಯೂಬು ಏನಿದೆ 3. ದೆನ್ 5 ಆಡ್ ನಂಬರ್, ಅದ್ರ ಕ್ಯೂಬ್ ಏನಿದೆ 125. 7 ಈಸ್ ಆಲ್ಸೋ ಆಡ್ ನಂಬರ್, ಅದರದ್ದು ಏನಿದೆ ಕ್ಯೂಬು 343, ಇಟ್ ಈಸ್ ಆಲ್ಸೋ ಆಡ್ ನಂಬರ್. ಸೊ 9 ಈಸ್ ಆಡ್ ನಂಬರ್, ಇದ್ರದ್ದು ಕ್ಯೂಬ್ ಏನಿದೆ ನಮಗೆ 729. ಸೊ ಎನಿ ಆಡ್ ನಂಬರಿಂದು ಕ್ಯೂಬ್ ನಮಗೆ ಆಡ್ ನಂಬರೇ ಆಗಿರುತ್ತೆ, ಈವನ್ ಆಗಿರೋದಿಲ್ಲ. ಸೊ ಇಟ್ ಈಸ್ ಫಾಲ್ಸ್. Next, number ending with 8 are not perfect cube. So number ending with 8 are not perfect cube. So let us check it. It is wrong because ಇಲ್ಲಿ 2 cube value is to 8 and 12 cube value is to 1728. ಸೊ ನಮಗೆ ಯಾವುದೇ ನಂಬರ್ ಯೂನಿಟ್ ಪ್ಲೇಸಲ್ಲಿ 2 ಇತ್ತು ಅಂದರೆ ಅದರ ಕ್ಯೂಬ್ ನಮಗೆ ಏನಾಗಿರುತ್ತೆ 8 ಆಗಿರುತ್ತೆ. ಕ್ಯೂಬ್ ಯೂನಿಟ್ ಪ್ಲೇಸಲ್ಲಿ ನಮಗೆ 8 ಇರುತ್ತೆ. ಸೊ ನಂಬರ್ ಎಂಡಿಂಗ್ ವಿತ್ unit place 8, it is always perfect cube. so numbers ending with 8 are not perfect cube, so this statement is false. Next, the cube of a single digit number is also a single digit number. No, because ivaga single digit number if you take 3, so 3 the already namige 2 digit number bandide. ivaga namige single digit barodu only for 1 and 2, remaining ella single digit number igu namige 2 3 4 ಈ ರೀತಿ ನಮಗೆ ಏನು ಡಿಜಿಟ್ಸ್ ಬರ್ತಾ ಹೋಗಿದೆ. ಸೊ ಇಟ್ ಈಸ್ ಆಲ್ಸೋ ಫಾಲ್ಸ್. ನೆಕ್ಸ್ಟ್, ದ ಪರ್ಫೆಕ್ಟ್ ಕ್ಯೂಬ್ಸ್ ಡು ನಾಟ್ ಎಂಡ್ ವಿತ್ 2 zeros. ಸೊ ಪರ್ಫೆಕ್ಟ್ ಕ್ಯೂಬ್ ಆಲ್ವೇಸ್, ಬಿಕಾಸ್ ನಮಗೆ ಪರ್ಫೆಕ್ಟ್ ಕ್ಯೂಬಲ್ಲಿ ಯಾವಾಗಲೂ ಲಾಸ್ಟಿಗೆ ನಮಗೆ 3 zeros ಇದ್ರೇ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. 2 zeros ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ಇವಾಗ 100 ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ನೆಕ್ಸ್ಟು 68,600 ಈಸ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ಇವಾಗಿನೂ ಹೇಳಿದ್ವಿ ಜಸ್ಟ್ ನಾವೇನಂತೇಳಿ ಲಾಸ್ಟಿಗೆ ನಮಗೆ ಎಂಡಿಂಗಲ್ಲಿ 2 zeros ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತೇಳಿ. ಸೊ ಇಲ್ಲಿ ಎಂಡಿಂಗಿಗೆ ನಮಗೆ 2 zeros ಇದೆ, ಇಟ್ ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬ್. ಸೊ ಇಟ್ ಈಸ್ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ನಮಗೆ ಏನು ಸ್ಟೇಟ್ಮೆಂಟ್ ಇದೆ, ಇಟ್ ಈಸ್ ರಾಂಗ್. ಸೊ ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್, ಲರ್ನಿಂಗ್ ಶೀಟ್ 27.
ಫೈಂಡ್ ದ ಕ್ಯೂಬ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಇವಾಗ ನಾವು ಆಗಲೇ ಏನು ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋದ್ವಲ್ಲ, ಸೇಮ್ ಪ್ರೊಸೀಜರ್ ಇಲ್ಲಿ. ಇವಾಗ ಎಕ್ಸಾಂಪಲ್ 216. ಸೊ 216 ನಮಗೆ ಪ್ರೈಮ್ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ. 2 1 2, 1 ಡಿವೈಡ್ ಆಗಲ್ಲ, ಸೊ 0 ತೊಗೊಳ್ತೀವಿ. 16 ಆಗುತ್ತೆ, 2 8 16. ಅಗೇನ್ 2 ಇಂದ ಡಿವೈಡ್ ಮಾಡಿದ್ರೆ 2 5 10, 2 4 8. ದೆನ್ 2 2 4, 1 ಉಳಿಯುತ್ತೆ, 14 ಆಗುತ್ತೆ, 2 7 14. ನೆಕ್ಸ್ಟ್ 27, 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3, 3 9 27. ದೆನ್ 9, 3 ಇಂದ ಡಿವೈಡ್ ಆಗುತ್ತೆ, 3 3 9, 3 1 3. ಸೊ ಅರೇಂಜ್ ದ ಫ್ಯಾಕ್ಟರ್ಸ್ ಇನ್ ಟ್ರಿಪ್ಲೆಟ್ ಗ್ರೂಪ್. ಸೊ ಇದೇನಿದೆ ನಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀವಿ. 216 ಕ್ಯಾನ್ ಬಿ ರಿಟನ್ ಆಸ್ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಸೊ ಇವಾಗ ಟ್ರಿಪ್ಲೆಟ್ಸ್ ಅಂತ ಹೇಳಿದ್ರೆ 2 ಇಂಟು 2 ಇಂಟು 2 ಇಂದ 1 2 ತೊಗೊಳ್ತೀವಿ. ದೆನ್ 3 ಇಂಟು 3 ಇಂಟು 3 ಇಂದ 1 3 ತೊಗೊಳ್ತೀವಿ. ಸೊ 2 3 is 6. ಕ್ಯೂಬ್ ರೂಟ್ ಆಫ್ 216 is 6. ಸೊ ಇವಾಗ ಸಿಮಿಲರ್ಲಿ ಇವಾಗ ಬೇರೆ ನಂಬರ್ಸಿಗೂ ಈ ರೀತಿ ಮಾಡೋಣ. ಬಟ್ ಇಲ್ಲಿ ನಮಗೆ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ಸೈಡಿಗೆ ಮಾಡ್ಕೊತೀನಿ. ಫಸ್ಟ್ ನಂಬರ್ ಏನಿದೆ ಇಲ್ಲಿ, ಒಂದು ಸೆಕೆಂಡ್. ಫಸ್ಟ್ ನಂಬರ್ ಏನಿದೆ 3375. ಸೊ ಇವಾಗ ಈ ನಂಬರ್ನ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಲಾಸ್ಟಿಗೆ 5 ಇರೋದ್ರಿಂದ ಇಟ್ ಈಸ್ ಡಿವಿಸಿಬಲ್ ಬೈ 5. ಸೊ ಇವಾಗ 5 ಇಂದ ತೊಗೊಂಡ್ವಿ ಅಂದರೆ 33 ಇದೆ. ಸೊ 33 ನಿಯರೆಸ್ಟ್ ಯಾವುದಾಗುತ್ತೆ? 5 6 33 ಉಳಿಯುತ್ತೆ, 37 ಆಗುತ್ತೆ. ಸೊ 5 ಟೇಬಲಲ್ಲಿ ನಿಯರೆಸ್ಟ್ 37 ಎಷ್ಟಿಂದ ಆಗುತ್ತೆ? 5 7 35 ಆಗುತ್ತೆ, 2 ಉಳಿಯುತ್ತೆ, 25, 5 5 25. ಅಗೇನ್ 5 ಬಂತು, ಸೊ 5 ಇಂದ ಡಿವೈಡ್ ಆಗುತ್ತೆ. 5 1 5, 6ಅಲ್ಲಿ 5 ಹೋದರೆ 1 ಉಳಿಯುತ್ತೆ, 17. ಸೊ ದಟ್ ಈಸ್ ನಿಯರೆಸ್ಟ್ ಯಾವುದಾಗುತ್ತೆ? 3 5 3 15. ಅಗೇನ್ 5 ಉಳಿಯುತ್ತೆ, ಸಾರಿ ಅಗೇನ್ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಸೊ 25 ಆಗುತ್ತೆ, 5 5 25. ದೆನ್ 135, ಇದು ಕೂಡ 5 ಇಂದ ಡಿವೈಡ್ ಆಗುತ್ತೆ. 5 2 10, 3 ಉಳಿಯುತ್ತೆ, 35 ಆಗುತ್ತೆ, 5 7 35. ಅಗೇನ್ 27 ನಮಗೆ 3 ಇಂದ ಡಿವೈಡ್ ಆಗುತ್ತೆ. 3 9 27, 3 3 9, ದೆನ್ 3 1 3. ಸೊ ಇವಾಗ 500 ಎಷ್ಟಿದೆ ಇದು? 3375. ಹೇಗೆ ಬರಿತೀವಿ? ಈಸ್ ಈಕ್ವಲ್ಸ್ ಟು 5 ಇಂಟು 5 ಇಂಟು 5. ಸೊ 5 ಇಂಟು 5 ಇಂಟು 5 ಅಗೇನ್ ಇಂಟು 3 ಇಂಟು 3 ಇಂಟು 3, 3 ಇಂಟು 3 ಇಂಟು 3. ಸೊ ಇವಾಗ ಕ್ಯೂಬ್ ರೂಟ್ ಆಫ್ 3375 ಈಸ್ ಈಕ್ವಲ್ಸ್ ಟು 5 ಇಂಟು 5 ಇಂಟು 5 ಇಂದ 1 5 ಇಂಟು 3 ಇಂಟು 3 ಇಂಟು 3 ಇಂದ 1 3. ಸೊ 5 3 is 15. ಸೊ ಕ್ಯೂಬ್ ರೂಟ್ ಆಫ್ 3375 ಈಸ್ 15. ಸೊ ಈ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ನಾವು ಎಲ್ಲ ನಂಬರ್ಸಿಂದು ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಸ್ ಏನಿದೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅ ಸ್ಕ್ವಯರ್ ನಂಬರ್ಸ್ ವಿತ್ 1 ಇನ್ ಯೂನಿಟ್ ಪ್ಲೇಸ್. ಸೊ 1 ಇನ್ ಯೂನಿಟ್ ಪ್ಲೇಸಲ್ಲಿ ನಮಗೆ ಏನು ಸ್ಕ್ವೇರ್ ನಂಬರ್ಸ್ ಮಾಡಿದಾಗ ಬರುತ್ತೆ ಅಂತ ಹೇಳಿದ್ರೆ, ಇವಾಗ 19 ಸ್ಕ್ವೇರ್ ಅಂತ ಹೇಳಿದ್ರೆ ಹೇಗೆ ಬರೀತೀವಿ? 9 ಇಂಟು 19 ಇಂಟು 19, ದಟ್ ಈಸ್ 9 9 81. ಸೊ ಯೂನಿಟ್ ಪ್ಲೇಸಲ್ಲಿ 1 ಬರುತ್ತೆ. ದೆನ್ 17 ಸ್ಕ್ವೇರ್ ಅಂತ ಹೇಳಿದ್ರೆ 17 ಇಂಟು 17, ಸೊ 7 7 49. ದೆನ್ ಇಲ್ಲಿ 9 ಬರುತ್ತೆ ಯೂನಿಟ್ ಪ್ಲೇಸಲ್ಲಿ. 18 ಸ್ಕ್ವೇರ್ ಅಂತ ಹೇಳಿದ್ರೆ 18 ಇಂಟು 18, 8 8 64, ಯೂನಿಟ್ ಪ್ಲೇಸಲ್ಲಿ 4 ಬರುತ್ತೆ. ದೆನ್ 16 ಸ್ಕ್ವೇರ್ ಅಂತ ಹೇಳಿದ್ರೆ 16 ಇಂಟು 16, 6 6 36, ಸೊ ಯೂನಿಟ್ ಪ್ಲೇಸಲ್ಲಿ 6 ಬರುತ್ತೆ. ಸೊ 1 ಬರುವಂತಹ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ 19 ಸ್ಕ್ವೇರ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ರೈಟ್ ದ ಕ್ಯೂಬ್ ನಂಬರ್ಸ್ ಬಿಟ್ವೀನ್ 1000 ಆ್ಯಂಡ್ 2000. ಸೊ ಇವಾಗಿನ್ನು ಇಲ್ಲಿ ನಾವು, ಸೊ ದಟ್ ಈಸ್ ಇವಾಗ 1000, 10 ಅಂದರೆ 1000. ನೆಕ್ಸ್ಟ್ ಕ್ಯೂಬ್ ನಂಬರ್ ಯಾವುದಾಗುತ್ತೆ? 11, ದಟ್ ಈಸ್ 1331. ಅದಾದಮೇಲೆ 12 ಇಂದು 1728. ಅದಾದಮೇಲೆ 2197. ಸೊ ಇಲ್ಲಿ 10,000 ಮತ್ತು 2000 ಮಿಡಲಲ್ಲಿ ಬರೋದು ಓನ್ಲಿ ದೀಸ್ ಟು ನಂಬರ್ಸ್, 1331 ಆ್ಯಂಡ್ 1728. ಸೊ ರೈಟ್ ದ ಕ್ಯೂಬ್ ನಂಬರ್ಸ್ ಬಿಟ್ವೀನ್ 1000 ಆ್ಯಂಡ್ 2000 ಅಂತ ಹೇಳಿದರೆ 1331, ದಟ್ ಈಸ್ 11 ಕ್ಯೂಬ್ ಈಸ್ ಈಕ್ವಲ್ಸ್ ಟು ಅದು, ಆ್ಯಂಡ್ 12 ಕ್ಯೂಬ್ ಈಸ್ ಈಕ್ವಲ್ಸ್ ಟು 1728. ಇನ್ನು 13 ಕ್ಯೂಬ್ ಅಂತ ಹೇಳಿದರೆ ಇದು ಗ್ರೇಟರ್ ದ್ಯಾನ್ 2000 ಆಗಿಬಿಡುತ್ತೆ. ಸೊ ಇದು ಬರೋದಿಲ್ಲ, ಓನ್ಲಿ 11 ಆ್ಯಂಡ್ 12 ಬರುತ್ತೆ. ದೆನ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 324 ಬೈ ಡಿವಿಷನ್ ಮೆಥಡ್. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಏನು ನಮಗೆ ಏನು ಸಿಲೆಬಸ್ಸಲ್ಲಿ ಇಲ್ಲ, ಎಕ್ಸಾಮಿಗೆ ಇಲ್ಲ, ಸೊ ಇದೇನು ಕಲಿಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಿದೆ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ 9261 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಇದ್ರದ್ದು ಕ್ಯೂಬ್ ರೂಟ್ ಇವಾಗ ಫೈಂಡ್ ಔಟ್ ಮಾಡೋಣ. 9261, ಸೊ ಇದ್ರದ್ದು ಕ್ಯೂಬ್ ರೂಟ್ ಇವಾಗ ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲೇನಾಗುತ್ತೆ, ಲಾಸ್ಟಿಗೆ 1 ಇದೆ, ದಟ್ ಮೀನ್ಸ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2 ಆರ್ 5. ಸೊ ಬೇರೆ 3 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. 9 + 2 11, 11 + 6 17, 17 + 1 18. ಸೊ 3 ಇಂದ ಡಿವೈಡ್ ಆಗುತ್ತೆ, ದಟ್ ಈಸ್ 3 3 9, 2 ಡಿವೈಡ್ ಆಗಲ್ಲ, 0 ತೊಗೊಳ್ತೀವಿ, 26 ಆಗುತ್ತೆ. 3 8
3 8 24, 2 ಉಳಿಯುತ್ತೆ 21 ಆಗುತ್ತೆ, 3 7 21. ಸೊ ಇವಾಗ ಲಾಸ್ಟಿಗೆ 7 ಬಂತು, ಅಗೇನ್ 3 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. 3 + 8 11, 11 + 7 is 18. So it is also divisible by 3. So 3 1s are 3, 0 ಗೆ 0, 3 2s are 6, 2 ಉಳಿಯುತ್ತೆ 27, 3 9s are 27. ಇವಾಗ 1029. ಸೊ ಇದು 3 ಇಂದ ಡಿವೈಡ್ ಆಗುತ್ತಾ ನೋಡೋಣ. ಸೊ 2 + 1 3, ಸೊ 9 ಇಲ್ಲಿ ಡಿವೈಡ್ ಆಗುತ್ತೆ. ಸೊ ದಟ್ ಈಸ್ 3 3s are 9, 1 ಉಳಿಯುತ್ತೆ 12 ಆಗುತ್ತೆ, 3 4s are 12, 3 3s are 9, 343. ಸೊ ಇದು ಕೂಡ ನಮಗೆ 3 ಇಂದ ಡಿವೈಡ್ ಆಗುತ್ತಾ ಅಂತೇಳಿ ಚೆಕ್ ಮಾಡೋದಾದರೆ 343 ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3, ಬಟ್ 7 ಕ್ಯೂಬ್ ವ್ಯಾಲ್ಯೂ 343 ಇದೆ. ಸೊ 7 ಇಂದ ಡಿವೈಡ್ ಆಗುತ್ತೆ. ಸೊ ದಟ್ ಈಸ್ 7 5s are 35 ಜಾಸ್ತಿ ಆಗುತ್ತೆ, 7 4s are 28, ಇನ್ನೂ ಎಷ್ಟು ಉಳಿಯುತ್ತೆ 6 ಉಳಿಯುತ್ತೆ 63, 7 9s are 63, ಅಗೇನ್ 7 7s are 49, 7 1s are 7. ಸೊ ಇವಾಗ ಇದ್ರಲ್ಲಿ ಟ್ರಿಪ್ಲೆಟ್ಸ್ ತೊಗೊಂಡ್ವಿ ಅಂತ ಹೇಳಿದರೆ 3 × 3 × 3 ಇಂದ 1 3 ಇಂಟು 7 × 7 × 7 ಇಂದ 1 7, 3 7s are 21. ಸೊ ದಟ್ ಈಸ್ ಕ್ಯೂಬ್ ರೂಟ್ ಆಫ್ 9261 is equals to 21. ನೆಕ್ಸ್ಟ್, ಸೊ ನೆಕ್ಸ್ಟ್ ಈ 5th ಕ್ವಶನ್ ಇಂದ ಇದು ಕೂಡ ನಮಗೆ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸಲ್ಲಿ ಬರುತ್ತೆ. ಸೊ ಇದು ಕೂಡ ನಮಗೆ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ನಮಗೇನು ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸಲ್ಲಿ ಬರುವಂತಹ ಕ್ವಶನ್ಸು. ಇಲ್ಲಿ ನಿಮಗೆ ಕೇಳಿದರೆ ಜಸ್ಟು ಸಿಂಪಲ್ಲಾಗಿ ಅಂದರೆ ರೈಟ್ ದ ನಂಬರ್ಸ್ ಬಿಟ್ವೀನ್ ಕ್ಯೂಬ್ ನಂಬರ್ಸ್ ಬಿಟ್ವೀನ್ 1000 2000 ಇದೇ ಥರ ಬೇರೆ ಕೇಳ್ಬೋದು. ನಮಗೇನು ಮಾಡಲ್ ಪೇಪರಲ್ಲಿ ಕೇಳಿದರೆ ರೈಟ್ ದ ಕ್ಯೂಬ್ ನಂಬರ್ಸ್ ವಿಚ್ ಕಮ್ಸ್ ಬಿಟ್ವೀನ್ 8 ಆ್ಯಂಡ್ 10. ಸೊ ಆ ಥರ ಕೇಳ್ತಾರೆ. ಸೊ ಕ್ವಶನ್ಸ್ನ ಯಾವ ರೀತಿನಾದರೂ ಕೇಳ್ಬೋದು. ಆ್ಯಂಡ್ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬು, ಮತ್ತು ಇದು ಪರ್ಫೆಕ್ಟ್ ಕ್ಯೂಬ್ ಆಗಬೇಕು ಅಂತ ಹೇಳಿದ್ರೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕು ಅಂತ ಹೇಳಿ ಕೇಳ್ಬೋದು ಕ್ವಶನ್ಸು. ಸೊ ಈ ರೀತಿ ವೆರೈಟಿ ಆಫ್ ಕ್ವಶನ್ಸು ನಮಗೆ ಓನ್ಲಿ ಬೇಸ್ಡ್ ಆನ್ ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಕೇಳ್ತಾ ಹೋಗ್ತಾರೆ. ಸೊ ಆದಷ್ಟು ಏನು ನಮಗೆ ಟೆಕ್ಸ್ಟ್ ಬುಕ್ ಸಿಲೆಬಸ್ ಇದೆ ಅದನ್ನು ಕವರ್ ಮಾಡ್ಕೊಳ್ರಿ, ಆ್ಯಂಡ್ ಕಲಿಕಾ ಚೇತರಿಕೆ ಏನಿದೆ ಅದನ್ನು ಕವರ್ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದಿಷ್ಟು ನಮಗೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.